ಸ್ನೇಹಿತರೆ, ಜಿ ಕೆ ಸರಣಿ ಕ್ಲಾಸಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಇದು ಪಾರ್ಟ್ 3 ಆಗಿರುತ್ತೆ. ಇನ್ನೂ 1, 2 ಯಾರ್ಯಾರು ನೋಡಿಲ್ವೋ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಚೆಕ್ ಮಾಡಿ. ಯಾಕಂತಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ನಿಮ್ಗೆ ಯಾವ ಥರ ಕ್ವಶನ್ ಮತ್ತು ಹೇಗೆ ಕ್ವಶನ್ ಎಲ್ಲ ಬರುತ್ತೆ ಅನ್ನೋದನ್ನ ಅದರಲ್ಲಿ ವಿವರಿಸಿದ್ದೀನಿ. ಇಂಪಾರ್ಟೆಂಟ್ ಕ್ವಶನ್ನ ನಾನು ಸಾಲ್ವ್ ಮಾಡ್ತಾ ಹೋಗ್ತಿದ್ದೀನಿ ಅದಕ್ಕೆ. ಸೊ ಇದನ್ನು ಮಿಸ್ ಮಾಡ್ಕೋಬೇಡಿ. ಬನ್ನಿ ಇವಾಗ ಕ್ಲಾಸನ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಕ್ವಶನ್ ಹೀಗಿದೆ: ಕಾಯಂ ಜಮೀನ್ದಾರಿ ವ್ಯವಸ್ಥೆಗೆ ಸಂಬಂಧಿಸಿದಂತೆ, ಯಾವುದಕ್ಕೆ? ಕಾಯಂ ಜಮೀನ್ದಾರಿ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನೋಡಿ, ಆಪ್ಷನ್ಸ್ ನೋಡಿ. ಎ, ಇದನ್ನು 1793ರಲ್ಲಿ ಕಾರ್ನ್ ವಾಲಿಸನು ಪರಿಚಯಿಸಿದನು. ಬಿ, ಈ ವ್ಯವಸ್ಥೆಯನ್ನು ಭಾರತದ ದಕ್ಷಿಣ ಪ್ರಾಂತ್ಯಗಳಲ್ಲಿ ಕಾರ್ಯಗತಗೊಳಿಸಲಾಯಿತು. ಇನ್ನು ಸಿ, ಜಮೀನ್ದಾರರು ಸರ್ಕಾರಕ್ಕೆ 89% 10/11 ತೆರಿಗೆಯನ್ನು ಪಾವತಿಸುತ್ತಿದ್ದರು. ಡಿ ನೋಡಿ, ಈ ಪದ್ಧತಿಯ ಪ್ರಕಾರ ಜಮೀನ್ದಾರರ ಭೂ ಒಡೆತನದ ಹಕ್ಕುಗಳನ್ನು ವಂಶಪಾರಂಪರ್ಯವಾಗಿರಲಿಲ್ಲ. ನೋಡಿ, ವಂಶಪಾರಂಪರ್ಯವಾಗಿರಲಿಲ್ಲ ಅಂತ ಹೇಳಿದ್ದಾರೆ. ಈಗ ಆಪ್ಷನ್ಸ್ ನೋಡಿ. ಈ ಮೇಲಿನವುಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಥವಾ ಸರಿಯಾಗಿವೆ? ನೋಡಿ, ಮೊದಲನೇದ್ದು ಕೇವಲ 1 ಹೇಳಿಕೆ ಸರಿಯಾಗಿದೆ, ಕೇವಲ 2 ಹೇಳಿಕೆಗಳು ಸರಿಯಾಗಿವೆ, ಕೇವಲ 3 ಹೇಳಿಕೆಗಳು ಸರಿಯಾಗಿವೆ, ಎಲ್ಲ 4 ಹೇಳಿಕೆಗಳು ಸರಿಯಾಗಿವೆ. ಇದಕ್ಕೆ ಸರಿಯಾದ ಆನ್ಸರು ಯಾವುದಪ್ಪ ಅಂತಂದ್ರೆ ಸ್ನೇಹಿತರೆ, ಎರಡನೇದಾಗಿರುತ್ತೆ. ಕೇವಲ 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ನೋಡಿ, 1793ರಲ್ಲಿ ಬಂಗಾಳ, ಬಿಹಾರ ಮತ್ತು ಉತ್ತರ ಕರ್ನಾಟಕ, ಒಡಿಶಾ ಪ್ರಾಂತ್ಯಗಳಲ್ಲಿ ಲಾರ್ಡ್ ಕಾರ್ನ್ ವಾಲಿಸನು ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದನು. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಲಾರ್ಡ್ ಕಾರ್ನ್ ವಾಲಿಸನು. ಇದು ಯಾವ್ಯಾವ ಪ್ರಾಂತ್ಯದಲ್ಲಿ ಅಂತಂತಂದರೆ ಬಂಗಾಳ, ಬಿಹಾರ ಮತ್ತು ಉತ್ತರ ಕರ್ನಾಟಕ, ಒಡಿಶಾ ಪ್ರಾಂತ್ಯಗಳಲ್ಲಿ ತರ್ತಾನೆ. ಎಷ್ಟರಲ್ಲಿ? 1793ರಲ್ಲಿ ಜಾರಿಗೆ ಈ ಜಮೀನ್ದಾರ್ ಪದ್ಧತಿ ಜಾರಿಗೆಯನ್ನು ತರ್ತಾನೆ. ನಂತರ ನೋಡಿ, ಈ ವ್ಯವಸ್ಥೆಯನ್ನು ಪ್ರಮುಖವಾಗಿ ಭಾರತದ ಪೂರ್ವ ಮತ್ತು ಉತ್ತರ ಭಾಗಗಳಲ್ಲಿ ಬಂಗಾಳ, ಬಿಹಾರ್, ಒಡಿಶಾ, ವಾರಣಾಸಿ ಕೆಲವು ಭಾಗಗಳಲ್ಲಿ ಜಾರಿಗೆ ತರಲಾಯಿತು. ದಕ್ಷಿಣ ಭಾರತದ ಹೆಚ್ಚಿನ ಭಾಗಗಳಲ್ಲಿ ಅಂದರೆ ಮದ್ರಾಸ್ ಪ್ರಾಂತ್ಯದಲ್ಲಿ ರೈತವರಿ ಪದ್ಧತಿಯನ್ನು ಜಾರಿಯಲ್ಲಿತ್ತು. ನೋಡಿ, ಪೂರ್ವ ಭಾರತದಲ್ಲಿ ಬಂಗಾಳ ಮತ್ತು ಒಡಿಶಾ, ವಾರಣಾಸಿ ಕಡೆ ಇದು ಜಮೀನ್ದಾರಿ ಪದ್ಧತಿ ಜಾರಿಯಲ್ಲಿತ್ತು. ಆದರೆ ದಕ್ಷಿಣ ಭಾರತದ ಹೆಚ್ಚಿನ ಭಾಗಗಳಲ್ಲಿ ಮದ್ರಾಸ್ ಪ್ರಾಂತ್ಯಗಳಲ್ಲಿ ರೈತವಾರಿ ಪದ್ಧತಿ ಜಾರಿಯಲ್ಲಿತ್ತು ಅಂತಲೇ ಹೇಳ್ಬೋದು. ಇನ್ನು ಜಮೀನ್ದಾರರು ರೈತರಿಂದ ವಸೂಲಿ ಮಾಡಿದ ಒಟ್ಟು ಮೊತ್ತದಲ್ಲಿ ಸುಮಾರು 89% ಅಂದರೆ 11ರಲ್ಲಿ 10 ಭಾಗ ಹಣವನ್ನು ಬ್ರಿಟಿಷರ್ ಸರ್ಕಾರಕ್ಕೆ ಪಾವತಿಸಬೇಕಾಗಿತ್ತು. ಎಷ್ಟು? ರೈತರು ವಸೂಲು ಮಾಡಿದ ಒಟ್ಟು ಮೊತ್ತದಲ್ಲಿ 89%, 11ರಲ್ಲಿ 10 ಭಾಗ ಹಣವನ್ನು ಬ್ರಿಟಿಷ್ ಸರ್ಕಾರಕ್ಕೆ ಪಾವತಿಸಬೇಕಾಗಿತ್ತು. ಮತ್ತು ಉಳಿದ 11%, 11ರಲ್ಲಿ 1 ಭಾಗ ಹಣವನ್ನು ತಮ್ಮ ಸೇವೆಗಾಗಿ ಇಟ್ಟುಕೊಳ್ಳುತ್ತಿದ್ದರು. ಜಮೀನ್ದಾರರಿಗೆ ಭೂಮಿಯ ಮೇಲಿನ ಪೂರ್ಣ ಒಡೆತನವನ್ನು ನೀಡಲಾಗಿತ್ತು. ಯಾರಿಗೆ? ಜಮೀನ್ದಾರರಿಗೆ ಭೂಮಿಯ ಮೇಲಿನ ಪೂರ್ಣ ಒಡೆತನ ನೀಡಲಾಗಿತ್ತು ಅಂತಲೇ ಹೇಳ್ಬೋದು. ಮತ್ತು ಈ ಹಕ್ಕುಗಳು ವಂಶಪಾರಂಪರ್ಯವಾಗಿದ್ದವು ಅಂತಲೇ ಹೇಳ್ಬೋದು. ಜಮೀನ್ದಾರರು ನಿಗದಿತ ಸಮಯಕ್ಕೆ ತೆರಿಗೆ ಪಾವತಿಸುವವರಿಗೆ ಮಾತ್ರ ಈ ಹಕ್ಕು ಅವರ ಬಳಿ ಇರುತ್ತಿತ್ತಂತೆ. ಅಂದರೆ ನಿಗದಿತ ಸಮಯಕ್ಕೆ ತೆರಿಗೆ ಪಾವತಿಸುವವರಿಗೆ ಮಾತ್ರ ಈ ಹಕ್ಕು ಇರುತ್ತಿತ್ತು. ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ಭೂ ಕಂದಾಯ ಪದ್ಧತಿಗಳು. ಕಂದಾಯ ಪದ್ಧತಿಗಳು ನೋಡಿ: ಕಾಯಂ ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ. ನೋಡಿ, ಇದು ಕ್ವಶನ್ ಬರುತ್ತೆ. ಇದು ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ಕಂದಾಯ ಯಾವುದು ಅಥವಾ ಎಷ್ಟು ಕಂದಾಯ ಪದ್ಧತಿಗಳಿದಾವೆ ಅಂತಲೇ ಕೇಳ್ಬೋದು.
ಭೂ ಕಂದಾಯ ಪದ್ಧತಿಗಳು ಇರುತ್ತೆ. ಒಂದನೇದು ಕಾಯಂ ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿ. ಇನ್ನು ಮೂರನೇದು ಮಾಲ್ವಾರಿ ಪದ್ಧತಿ. ಭಾರತದಲ್ಲಿ ಬ್ರಿಟಿಷರು ತಂದಂಥ ಭೂ ಕಂದಾಯ ಪದ್ಧತಿಗಳು ಇವು. ನೆಕ್ಸ್ಟು ಎರಡನೇ ಕ್ವಶನ್ ನೋಡೋಣ. ನೋಡಿ, ಕೆಳಗೆ ನೀಡಿರುವ ಹೈಕೋರ್ಟ್ಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಓದಿ ಅಂತ ಕೊಟ್ಟಿದ್ದಾರೆ. ಇವೆಲ್ಲ ಓಲ್ಡ್ ಕ್ವಶನ್ ಸ್ನೇಹಿತರೆ, ಇಂಪಾರ್ಟೆಂಟ್ಸ್ ಇದ್ದಾವೆ. ಹಾಗಾಗಿ ನೋಡಿ, ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಹೈಕೋರ್ಟ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಕಾರ್ಯಾಂಗ ಹಸ್ತಕ್ಷೇಪವಿಲ್ಲದೆ ನೇಮಿಸಬಹುದು. ನೋಡಿ ಕ್ವಶನ್ ನೋಡಿ, ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಹೈಕೋರ್ಟ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಕಾರ್ಯಾಂಗದ ಹಸ್ತಕ್ಷೇಪವಿಲ್ಲದೆ ನೇಮಿಸಬಹುದು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ಹೈಕೋರ್ಟ್ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಯಾರು? ಹೈಕೋರ್ಟ್ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಮೂರನೇದು ನೋಡಿ, ಸಿ, ರಾಷ್ಟ್ರಪತಿಗಳು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರೊಡನೆ ಸಮಾಲೋಚನೆ ಬೇರೆ ಹೈಕೋರ್ಟ್ ವರ್ಗಾಯಿಸಬಹುದು. ಅಂದರೆ ಸಮಾಲೋಚನೆ ಬೇರೆ ಹೈಕೋರ್ಟ್ ವರ್ಗಾಯಿಸಬಹುದು ಅಂತ ಕೊಟ್ಟಿದ್ದಾರೆ ಆಪ್ಷನ್ಸು. ಡಿ ನೋಡಿ, ಹೈಕೋರ್ಟ್ ನ್ಯಾಯಾಧೀಶರನ್ನು ಅವರ ಹುದ್ದೆಯಿಂದ ಹೈಕೋರ್ಟ್ ನ್ಯಾಯಾಧೀಶರನ್ನು ಅವರ ಹುದ್ದೆಯಿಂದ ತೆಗೆದು ಹಾಕಲಾಗುವುದಿಲ್ಲ ಅಂತ ಕೇಳಿದ್ದಾರೆ. ನೋಡಿ ಆಪ್ಷನ್ಸ್ ನೋಡೋದಾದ್ರೆ ಎ ಮತ್ತು ಬಿ ಮತ್ತು ಸಿ, ಎರಡನೇದು ಎ, ಸಿ ಮತ್ತು ಡಿ, ಮೂರನೇದು ನೋಡಿ ಬಿ, ಸಿ ಮತ್ತು ಡಿ, ನಾಲ್ಕನೇದು ನೋಡಿ ಎ, ಬಿ ಮತ್ತು ಡಿ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರ್ ಯಾವುದಾಗಿರುತ್ತೆ ಅಂತಂದರೆ ಒಂದನೇದಾಗಿರುತ್ತೆ ಸ್ನೇಹಿತರೆ. ಎ ಮತ್ತು ಬಿ ಮತ್ತು ಸಿ ಇದು ಮೂರು ಒಂದೇ ಆನ್ಸರ್ ಆಗಿರುತ್ತೆ. ಇದರ ಬಗ್ಗೆ ನೋಡೋದಾದರೆ, ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಹೈಕೋರ್ಟಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಕಾರ್ಯಾಂಗದ ಹಸ್ತಕ್ಷೇಪವಿಲ್ಲದೆ ನೇಮಿಸಬಹುದು. ನೋಡಿ, ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಹೈಕೋರ್ಟಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಕಾರ್ಯಾಂಗದ ಹಸ್ತಕ್ಷೇಪವಿಲ್ಲದೆ ನೇಮಿಸಬಹುದು ಅಂತ ಕೊಟ್ಟಿದ್ದಾರೆ, ಹೇಳ್ಬೋದು. ನೋಡಿ ನೆಕ್ಸ್ಟು, ಸಂವಿಧಾನದ 217ನೇ ವಿಧಿಯ ಪ್ರಕಾರ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕಾತಿ ಮತ್ತು ಷರತ್ತುಗಳು ನ್ಯಾಯಾಧೀಶರನ್ನು ರಾಷ್ಟ್ರಪತಿಯವರು ನೇಮಿಸುತ್ತಾರೆ. ರಾಷ್ಟ್ರಪತಿ ಯಾರು ನೇಮಿಸ್ತಾರೆ? ನೋಡಿ, ಸಂವಿಧಾನದ 217ರ ವಿಧಿಯ ಪ್ರಕಾರ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕಾತಿ ಮತ್ತು ಷರತ್ತುಗಳನ್ನು ನ್ಯಾಯಾಧೀಶರನ್ನು ರಾಷ್ಟ್ರಪತಿಯವರು ನೇಮಿಸ್ತಾರೆ. ನೇಮಕಾತಿ ಮಾಡುವಾಗ ಭಾರತದ ಮುಖ್ಯ ನ್ಯಾಯಮೂರ್ತಿ ಮತ್ತು ರಾಜ್ಯಪಾಲರೊಂದಿಗೆ ಸಮಾಲೋಚನೆ ನಡೆಸಲಾಗುತ್ತದೆ. ನೆಕ್ಸ್ಟ್ ನೋಡಿ, 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ಹೈಕೋರ್ಟ್ ಇದ್ದಲ್ಲಿ, ನೋಡಿ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ಹೈಕೋರ್ಟ್ ಇದ್ದಲ್ಲಿ ಎಲ್ಲ ಸಂಬಂಧಪಟ್ಟ ರಾಜ್ಯಗಳ ರಾಜ್ಯಪಾಲರೊಂದಿಗೆ ಸಮಾಲೋಚನೆ ಮಾಡಲಾಗುತ್ತದೆ. ನೆಕ್ಸ್ಟು, ಸಂವಿಧಾನದ 124 ಎರಡನೇ ವಿಧಿಯ ಪ್ರಕಾರ ಎರಡನೇ ವಿಧಿಯ ಅನ್ವಯ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತಾರೆ. ನೋಡಿ, ಸಂವಿಧಾನದ 124 ಎರಡನೇ ವಿಧಿಯ ಅನ್ವಯ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತಾರೆ. ನೆಕ್ಸ್ಟ್ ನೋಡಿ, ಸಂವಿಧಾನದ 222ನೇ ವಿಧಿ ನ್ಯಾಯಾಧೀಶರನ್ನು ಒಂದು ಉಚ್ಚ ನ್ಯಾಯಾಲಯದಿಂದ ಮತ್ತೊಂದು ಉಚ್ಚ ನ್ಯಾಯಾಲಯಕ್ಕೆ ವರ್ಗಾಯಿಸಬಹುದು. ಯಾವುದು? ಸಂವಿಧಾನದ 222ರ ವಿಧಿಯ ಪ್ರಕಾರ ನ್ಯಾಯಾಧೀಶರನ್ನು ಒಂದು ಉಚ್ಚ ನ್ಯಾಯಾಲಯದಿಂದ ಇನ್ನೊಂದು ಉಚ್ಚ ನ್ಯಾಯಾಲಯಕ್ಕೆ ವರ್ಗಾಯಿಸಬಹುದು. ನೋಡಿ, ರಾಷ್ಟ್ರಪತಿಯವರು ಸಂಬಂಧಪಟ್ಟ ನ್ಯಾಯಾಧೀಶರ ಅನುಮತಿ ಇಲ್ಲದೆ ಅವರನ್ನು ಬೇರೆ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ವರ್ಗಾಯಿಸಬಹುದು. ನೋಡಿ, ರಾಷ್ಟ್ರಪತಿಯವರ ಸಂಬಂಧಪಟ್ಟ ನ್ಯಾಯಾಧೀಶರ ಅನುಮತಿ ಇಲ್ಲದೆ ಕೂಡ ಅವರನ್ನು ಬೇರೆ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ವರ್ಗಾಯಿಸಬಹುದು. ಆದರೆ ಸರ್ವೋಚ್ಚ ನ್ಯಾಯಾಲಯ ಮುಖ್ಯ ನ್ಯಾಯಮೂರ್ತಿಗಳನ್ನು ಸಂಪರ್ಕಿಸಬೇಕಾದದ್ದು ಕಡ್ಡಾಯ. ನೋಡಿ, ರಾಷ್ಟ್ರಪತಿಗಳ ಅನುಮತಿ ಇಲ್ಲದೆ ಬೇರೆ ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ವರ್ಗಾಯಿಸಬಹುದು, ಆದರೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳನ್ನು ಸಂಪರ್ಕಿಸಬೇಕಾದದ್ದು ಕಡ್ಡಾಯವಾಗಿರುತ್ತೆ. ನೆಕ್ಸ್ಟ್ ನೋಡಿ,
ಮೂರನೇ ಕ್ವಶನ್ನು, ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಎ, ಹೈದರಾಬಾದ್ ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕವೆಂದು 2019ರಲ್ಲಿ ಅಧಿಕೃತವಾಗಿ ಪುನರ್ನಾಮಕರಣ ಮಾಡಲಾಯಿತು. ಯಾವುದು? ಹೈದರಾಬಾದ್ ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕವೆಂದು 2019ರಲ್ಲಿ ಅಧಿಕೃತವಾಗಿ ಪುನರ್ ನಾಮಕರಣ ಮಾಡಲಾಯಿತು. ನೋಡಿ, ಕಲ್ಯಾಣ ಕರ್ನಾಟಕವು ಬಾಗಲಕೋಟೆ ಮತ್ತು ವಿಜಯಪುರಗಳನ್ನು ಒಳಗೊಂಡಿದೆ. ಸಿ, ಕಲ್ಯಾಣ ಕರ್ನಾಟಕವು ಸ್ವತಂತ್ರ ಪೂರ್ವದಲ್ಲಿ ಹೈದರಾಬಾದ್ ರಾಜ್ಯದ ಭಾಗವಾಗಿದ್ದು ಬ್ರಿಟಿಷರಿಂದ ಆಳಲ್ಪಡುತ್ತಿತ್ತು. ಡಿ ನೋಡಿ, ಕರ್ನಾಟಕದ ಕೇಂದ್ರೀಯ ವಿಶ್ವವಿದ್ಯಾಲಯವು ಕಲ್ಯಾಣ ಕರ್ನಾಟಕದಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಇದಕ್ಕೆ ಮೇಲಿನ ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿದೆ ಅನ್ನೋದನ್ನ ನಾವು ನೋಡ್ತಾವನ. ಎ ಆಪ್ಷನ್ಸ್ ನೋಡಿ, ಎ ಸರಿ ಇದೆ, ಬಿ ಸರಿ ಇದೆ, ಸಿ ಸರಿ ಇದೆ ಮತ್ತು ಎ ಮತ್ತು ಡಿ ಸರಿಯಾಗಿದೆ. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರ್ನ ನಾವು ನೋಡೋದಾದರೆ ಡಿ ಸರಿಯಾದ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಎ ಮತ್ತು ಡಿ ಸರಿಯಾದ ಆನ್ಸರ್ ಆಗಿರುತ್ತೆ. ಯಾಕಪ್ಪ ಅಂತಂದರೆ ನೋಡೋಣ ಇಲ್ಲಿ, ಕರ್ನಾಟಕದ ಏಕೈಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿದೆ, ಅಂದರೆ ಗುಲ್ಬರ್ಗಾದಲ್ಲಿದೆ. ಇದು ಕರ್ನಾಟಕದ ಏಕೈಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ ಮಾತ್ರ ಇರೋದು. ಕರ್ನಾಟಕದಲ್ಲಿ ಒಂದೇ ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯ ಇರುವುದು. ಎರಡನೇದು ನೋಡಿ, ಸಂಸತ್ತಿನಲ್ಲಿ ಮಾಡಲಾದ ಕೇಂದ್ರೀಯ ವಿಶ್ವವಿದ್ಯಾಲಯ ಕಾಯ್ದೆ 2009ರ ಅನ್ವಯ ಕರ್ನಾಟಕ ರಾಜ್ಯದ ಕಲಬುರಗಿಯಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯವು 2009ರಲ್ಲಿ ಸ್ಥಾಪಿಸಲಾಯಿತು. ಕಲಬುರಗಿಯಲ್ಲಿ ಯಾವಾಗ ಸ್ಥಾಪಿಸಲಾಯಿತು ಅಂತಂತಂದರೆ ಸಂಸತ್ತಿನಲ್ಲಿ ಮಾಡಲಾದ ಕೇಂದ್ರೀಯ ವಿಶ್ವವಿದ್ಯಾಲಯ ಕಾಯ್ದೆಯ ಪ್ರಕಾರ 2009ರ ಅನ್ವಯ ಕರ್ನಾಟಕ ರಾಜ್ಯದ ಕಲಬುರಗಿಯಲ್ಲಿ ಗುಲ್ಬರ್ಗಾದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯವನ್ನು 2019ರಲ್ಲಿ ಸ್ಥಾಪಿಸಲಾಯಿತು. ನೆಕ್ಸ್ಟ್ ನೋಡಿ, ಭಾರತದಲ್ಲಿ ಒಟ್ಟು 56 ಕೇಂದ್ರೀಯ ವಿಶ್ವವಿದ್ಯಾಲಯಗಳು ಇವೆ. ತೆಲಂಗಾಣ ರಾಜ್ಯದಲ್ಲಿ 3 ಇದ್ದಾವೆ ಸ್ನೇಹಿತರೆ. ಕರ್ನಾಟಕದಲ್ಲಿ ಒಂದೇ ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯ ಇದೆ. ತೆಲಂಗಾಣದಲ್ಲಿ 3 ಇದ್ದಾವೆ. 3 ಕೇಂದ್ರೀಯ ವಿಶ್ವವಿದ್ಯಾಲಯಗಳಿದ್ದಾವೆ. ಸಂವಿಧಾನದ ವಿಧಿ 371 ಕಲ್ಯಾಣ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಅವಕಾಶಗಳು ಇವೆ. ಇನ್ನು 118ನೇ ತಿದ್ದುಪಡಿ ಮಸೂದೆಗೆ 2012 ಡಿಸೆಂಬರ್ 18ರಂದು ರಾಷ್ಟ್ರಪತಿಗಳು ಅಂಕಿತ ಹಾಕ್ತಾರೆ. ಯಾವಾಗ? 118ನೇ ತಿದ್ದುಪಡಿಯ ಮಸೂದೆಗೆ 2012 ಡಿಸೆಂಬರ್ 18ರಂದು ರಾಷ್ಟ್ರಪತಿಗಳು ಅಂಕಿತ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಈ ಮೂಲಕ ಭಾರತದ ಸಂವಿಧಾನದ 98ನೇ ತಿದ್ದುಪಡಿಯಾಗಿ ಜಾರಿಯಾಯಿತು. ಇನ್ನು ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳು ಯಾವ್ಯಾವ ಬರ್ತಪ್ಪ ಅಂತಂದರೆ ಬೀದರು, ಕಲಬುರಗಿ ಅಂದರೆ ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ. ಈ 7 ಜಿಲ್ಲೆಗಳು ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಾಗಿರುತ್ತೆ. ಸ್ನೇಹಿತರೆ, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಕ್ಲಾಸ್ ಯಾವ ಥರ ಇತ್ತು ಅನ್ನೋದನ್ನ. ನನಗೂ ಕೂಡ ನಾನು ಹೇಗೆ ಮಾಡ್ತಾಯಿದ್ದೀನಿ ಅನ್ನೋದು ನಾನು ಕೂಡ ತಿಳ್ಕೊಬೇಕು. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.